ಖಂಡಿತವಾಗಿ ಹೇಳ್ಯಾರ. ಅವ್ರು ಏನಂದಾರ ಅಂತಂದ್ರ, ನಾವು ಗ್ಯಾರಂಟಿಗಳು ಕೊಡ್ಬೇಕಾಗಿರುವಂತಹ ದುಡ್ಡು ನಿಮ್ಮ ಕೇಂದ್ರ ಸರ್ಕಾರದಿಂದ ನಾವು ಕೇಳುವುದಿಲ್ಲ. ನಮ್ಮ ಬಜೆಟ್ ಒಳಗ ನಾವು ನಮ್ಮ ತಾಯಂದ್ರಿಗೆ, ನಾವು ನಮ್ಮ ಮಕ್ಕಳಿಗೆ ನಾವು ರೊಕ್ಕ ಕೊಡ್ತೀವಿ, ನಿಮ್ ರೊಕ್ಕ ನಮಗ ಅದಕ್ಕೆ ಬೇಕಾಗಿಲ್ಲ ಅಂತ ಹೇಳಿದ್ರು. ಅವ್ರು ಒಂದೇ ಮಾತನ್ನ ಅಂದ್ರು, ಏನ್ 18,172 ಕೋಟಿ ನಾವು ನಿಮಗ್ ಕೇಳಾಕತ್ತೀವಿ, ಅದು ನಮ್ಮ ಹಕ್ಕು. ಯಾಕಂತಂದ ನೀವೆಲ್ಲಾ ರೈತರು ತಿಳ್ಕೋಬೇಕು, ಪ್ರತಿ ವರ್ಷ ಕರ್ನಾಟಕ ರಾಜ್ಯದಿಂದ ನಾವು 4,30,000 ಕೋಟಿಯನ್ನ ಕೇಂದ್ರ ಸರ್ಕಾರ ಕಳಿಸ್ತೀವಿ. ಕರ್ನಾಟಕ ರಾಜ್ಯದ ಸಾಮಾನ್ಯ ಜನರು ತಮ್ಮ ಬೆವರನ್ನ ಸುರಿಸಿ ದುಡಿದಿರುವಂತಹ ದುಡ್ಡಿದು. 4,30,000 ಕೋಟಿ ತೆರಿಗೆ ರೈತರು, ಮಹಿಳೆಯರು, ಕೂಲಿ ಕಾರ್ಮಿಕರು, ಉದ್ಯಮಿಗಳು, ಉದ್ಯೋಗಸ್ಥರು, ನೌಕರಸ್ಥರು ಪ್ರತಿಯೊಬ್ಬರನ್ನು ಕೂಡ ನಾವು ನಮ್ಮ ಬೆವರು ಸುರಿಸಿ ದುಡಿದಿರುವಂತಹ ದುಡ್ಡು ಏನ್ ತೆರಿಗೆಯಲ್ಲಿ ಕೊಡ್ತೀವಲ್ಲ ನಮ್ಮ ರಾಜ್ಯ ಸರ್ಕಾರಕ್ಕೆ, ಆ ರಾಜ್ಯ ಸರ್ಕಾರದಿಂದ ನಾವು 4,30,000 ಕೋಟಿ ಪ್ರತಿ ವರ್ಷ ಈ ದೇಶದ ಪ್ರಗತಿಗೆ ಕರ್ನಾಟಕ ರಾಜ್ಯದ ಯೋಗದಾನ ಅದ. ಪ್ರತಿ ವರ್ಷ 4,30,000 ಕೋಟಿ ನಾವು ಕೊಟ್ವಿ ಅಂತಂದ್ರೆ ನಮ್ಗೆಲ್ಲಾ 4,30,000 ಕೋಟಿ ನಾವು ವಾಪಸ್ ಕೊಡ್ರಿ ಅಂತ ನಾವು ಕೇಳುದಿಲ್ಲ. ಕರ್ನಾಟಕ ರಾಜ್ಯದಿಂದ ನಾವು 4,30,000 ಕೋಟಿ ಅಲ್ಲಿ ಕೇಂದ್ರ ಕೊಟ್ವಿ ಅಂತಂದ್ರೆ ಅವ್ರು ನಮಗ ಅಷ್ಟು ರೊಕ್ಕ ವಾಪಸ್ ಕೊಡುದಿಲ್ಲ. 100 ರೂಪಾಯಿ ನಾವು ಕರ್ನಾಟಕ ರಾಜ್ಯದಿಂದ ಟ್ಯಾಕ್ಸ್ ತುಂಬಿದ್ವಿ ಕೇಂದ್ರ ಸರ್ಕಾರಕ್ಕೆ ಅಂತಂದ್ರ ನಮಗ್ ಬರೀ 13 ರೂಪಾಯಿ ವಾಪಸ್ ಕೊಡ್ತಾರ ಅವರು. ಎಷ್ಟು? 13 ರೂಪಾಯಿ. ನಾವು ಎಷ್ಟು ತೆರಿಗೆಯನ್ನ ಕೇಂದ್ರ ಸರ್ಕಾರಕ್ಕೆ ಕೊಡ್ತೀವಿ ಅದರ ಬರೀ 13% ಮಾತ್ರ ಕೇಂದ್ರ ಸರ್ಕಾರ ನಮಗ್ ವಾಪಸ್ ಕೊಡ್ತೈತಿ. ಆದ್ರೂ ಕೂಡ ಭಾರತ ದೇಶದ ಪ್ರಗತಿ ಆಗ್ತೈತಿ ಅಂತ ನಾವ್ ಯಾವತ್ತಿದ್ರು ಕನ್ನಡಿಗರು ಅದಕ್ಕ ಧೈರ್ಯದಿಂದ ಸಿದ್ಧದೀವಿ. ನಾವು ದುಡಿಯಕ್ ಸಿದ್ಧದೀವಿ ನಮ್ಮ ಭಾರತ ದೇಶದ ಪ್ರಗತಿಗೋಸ್ಕರ. ಆದ್ರ ನಾವು ಕೇಳುವುದೇನಂತಂದ್ರ, 2 ಬರಗಾಲ್ರಿ ನಮ್ಮ ಕರ್ನಾಟಕ ರಾಜ್ಯನಾಗ ನಾವು 2 ಭೀಕರವಾಗಿರುವಂತಹ ಬರಗಾಲವನ್ನ ಕಂಡೀವಿ. ರೈತರ ಬೆಳೆ ನಷ್ಟ ಆಗೋಗೈತಿ. ಅಂತ ಒಂದು ಪರಿಸ್ಥಿತಿಯಲ್ಲಿ ಈ ಒಂದು NDRF ಫಂಡ್ ಏನದ, ಆ ಫಂಡ್ ಎಲ್ಲರ ಹಕ್ಕು, ನಮ್ಮ ಹಕ್ಕು. ಸೊ ಅದಕ್ಕಾಗಿ ಅವ್ರಿಗೆ ನಾವು ಕೇಳಿದ್ವಿ, 18,172 ಕೋಟಿ ನೀವು ನಮಗ್ ಕೊಡ್ಬೇಕು, ನಮ್ಮ ರೈತರು ಸಂಕಷ್ಟದೊಳಗಿದಾರ ಅಂತಂದ್ರ ಅವ್ರು ನಮ್ ಕೈಯಾಗ ಒಂದು ಚಂಬನ್ನ ಕೊಟ್ಟು ಕಳ್ಸಿದ್ರು. ಅದಕ್ಕ ಈ ಚುನಾವಣೆ ಸಂಯುಕ್ತ ಪಾಟೀಲ್ ಅವರ ಚುನಾವಣೆ ಅಲ್ಲ, ಇದು ಕರ್ನಾಟಕ ರಾಜ್ಯದೊಳಗಿರುವಂತಹ ಪ್ರತಿಯೊಬ್ಬ ರೈತನ ಸ್ವಾಭಿಮಾನದ ಚುನಾವಣೆ ಅಂತ ನಾವೇನ್ ಭಿಕ್ಷುಕರದಿವೆ, ಅವ್ರ ಮುಂದೆ ಹೋಗಿ ನಾವು ಕೈ ಒಡ್ಡಿಲ್ಲ. ನಿರಂತರವಾಗಿ ನಾವು ಈ ದೇಶದಗೋಸ್ಕರ ದುಡ್ದೀವಿ. ಕರ್ನಾಟಕ ರಾಜ್ಯದ ಯೋಗದಾನದ ಈ ಭಾರತ ದೇಶದ ಪ್ರಗತಿಯಲ್ಲಿ ಇವತ್ತು ನಾವು ಸಂಕಷ್ಟದ ಪರಿಸ್ಥಿತಿಯಲ್ಲಿದ್ದಾಗ ಅವ್ರಿಗೆ ನಾವು ಕೇಳಿದ್ದು ಒಂದೇ ಒಂದು ನೆರೆ. ಆ ನೆರೆ ಇಡೀ ಭಾರತ ದೇಶದೊಳಗೆ ಯಾರೇ ಸಂಕಷ್ಟದೊಳಗಿದ್ರು ಕೂಡ ಅದು ಅವರ ಹಕ್ಕು. ಇಲ್ಲಿರುವಂತಹ